ಕರ್ನಾಟಕಕ್ಕೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಅಷ್ಟೇ ಅಲ್ಲದೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಇದೀಗ ಎತ್ತಿ ಹಿಡಿದಿದೆ. ಸಿಡಬ್ಲ್ಯೂಎಂಎ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಆದೇಶದ ಪ್ರಕಾರ ತಮಿಳುನಾಡಿಗೆ ಕರ್ನಾಟಕದಿಂದ ನಿತ್ಯ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಇದೀಗ ಆದೇಶ ಬಂದಿರುವಂತದ್ದು. ತಮಿಳುನಾಡಿಗೆ ಈ ಪ್ರಕಾರ 11.7 ಟಿಎಂಸಿ ನೀರನ್ನ ಹರಿಸಬೇಕಾಗಿದೆ ಕರ್ನಾಟಕ. ಸೊ ಇದನ್ನ ನಾನು ಇವತ್ತು ಅಂತಿಮವಾಗಿ ಯಾವ ರೂಪರೇಷವನ್ನು ಕೊಟ್ಟು ಯಾವ ರೀತಿ ಕ್ಲೌಡ್ ಸೀಡಿಂಗ್ಗೆ ಆಪರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡಿ ಒಂದು ತೀರ್ಮಾನ ಮಾಡಿದ್ದೀನಿ. ಚೀಫ್ ಸೆಕ್ರೆಟರಿಯವರು ಉಳಿದಂತೆ ಕಮಿಟಿ ಫಾರಂ ಮಾಡಲಿಕ್ಕೆ ಈಗ ನಮ್ಮ ಡೆವಲಪ್ಮೆಂಟ್ ಕಮಿಷನರು ಬಂದು ಉಮಾದೇವನ್ ಇರೋದ್ರಿಂದ ಸೊ ನಮ್ಮ ಸೆಕ್ರೆಟರಿ ಇಶ್ಯೂ ಮಾಡಲಿಕ್ಕೆ ಬರಲ್ಲ, ಚೀಫ್ ಸೆಕ್ರೆಟರಿ ಇಶ್ಯೂ ಮಾಡಬೇಕಾಗತ್ತೆ. ಅದರಿಂದ ಈಗ ಸದ್ಯಕ್ಕೆ ಸೊ ಆ ತೀರ್ಮಾನವನ್ನು ತಗೊಂಡಿದ್ವಿ. ಇಲ್ಲ ಇದಕ್ಕೆಲ್ಲ ಪ್ರೊಸೀಜರು ಏನಾಗುತ್ತೆ, ಖಾಸಗಿದಾದ್ರೆ ಟಕ್ ಅಂತ ಮಾಡ್ಬೋದು. ಸೊ ಸರ್ಕಾರದಂದಾಗ ಪ್ರೊಸೀಜರ್ ಎಲ್ಲ ಮಾಡಬೇಕಾಗತ್ತಲ್ಲ. ಸೊ ಹಾಗಾಗಿ ನಾನು ನಿನ್ನೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಅಫಿಷಿಯಲ್ ಆಗಿ KSNMDC ಮತ್ತು ನಮ್ಮ ಹಿಂದೆ ಮಾಡಿದಂಥ ಡಿಪಾರ್ಟ್ಮೆಂಟು ಮತ್ತು ಏಜೆನ್ಸಿಯವರೆಲ್ಲನೂ ಕರೆದು ಮಾತನಾಡಿ ಸೊ ಏನು ಯಾವ ರೀತಿ ಪ್ರೊಸೀಜರ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿ ಈಗ ಅದನ್ನೇ ಸೊ ಅಡಿಷನಲ್ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲೇ ಕಮಿಟಿ ಫಾರಂ ಮಾಡಬೇಕಾಗಿರೋದ್ರಿಂದ ಸೊ ಅದನ್ನು ಚೀಫ್ ಸೆಕ್ರೆಟರಿ ಅವರಿಗೆ ಕಮಿಟಿ ಫಾರಂ ಮಾಡಲಿಕ್ಕೆ ಹೇಳಿದ್ದೀನಿ. ಸೊ ಮಧ್ಯಾಹ್ನ ಅವರು ಲಂಚ್ ಆದಮೇಲೆ ಸೊ ಮೀಟಿಂಗ್ ಮಾಡಿ ಕಮಿಟಿ ಫಾರಂ ಮಾಡ್ತಾರೆ. ಸಕ್ಸಸ್ ರೇಟು ಲಾಸ್ಟ್ ಟೈಮು 18% ಏನೋ ಇದೆ, 20% ಇದೆ. ಸೊ 20%. ಸೊ ಕ್ಲೌಡ್ ಅಸೆಸ್ಮೆಂಟ್ ಪ್ರಕಾರ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಚಾನ್ಸಸ್ ಇದೆ. ಕ್ಲೌಡ್ ಸೆಪ್ಟೆಂಬರ್ನಲ್ಲಿ ಪ್ರಾಬ್ಲಮ್ ಇಲ್ಲ, ಅಕ್ಟೋಬರ್ನಲ್ಲೂ ಚಾನ್ಸಸ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು 60 days ಕೊಟ್ಟಿದ್ದೀವಿ. ಬೈ ಚಾನ್ಸ್ ಅಕ್ಟೋಬರ್ 15 days ಕ್ಲೋಸ್ ಆದರೆ 15 days ಕ್ಲೋಸ್ ಮಾಡ್ತೀವಿ. 15th ಕ್ಲೋಸ್ ಆಗುತ್ತೆ. ಇಲ್ಲ ಪರಿಸರದ ಮೇಲೆ ಏನು ಪರಿಣಾಮ ಬರಲ್ಲ. ಏನಾಗುತ್ತೆ, ಸಕ್ಸಸ್ ಎಷ್ಟಾಗುತ್ತೆ ಎಷ್ಟಾಗಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇದಿದೆ. ನಮ್ಗೇನಾದ್ರು ಒಂದು 30% ಆದ್ರೂ ಸೊ ಸಕ್ಸಸ್ ಆದರೆ ಹಿಂದೆಲ್ಲ ಪ್ರಯತ್ನಗಳು ಮಾಡಿದಾಗ ಹಿಂದೆಲ್ಲ ಪ್ರಯತ್ನ ಮಾಡಿದಾಗ ಸಕ್ಸಸ್ ಆಗಲ್ಲ ಅನ್ನೋ ಕಾರಣಕ್ಕಾಗಿನೇ ಮತ್ತೆ ವಾಪಸ್ ಬರ್ದಿಲ್ಲ ಅಂತ. ವಾಪಸ್ ಬಿಡದಿಲ್ಲ, 2 ಸಾರಿ ಮಾಡಿದೀವಿ. ಹಿಂದೆ 16 ಯಾವಾಗಪ್ಪ ಮಾಡೋದು HK ಪಾಟೀಲ್ ಇದ್ದಾಗ ಒಂದ್ಸಲಿ RDPR ಮೂಲಕ ಮಾಡಿದೆ, ಒಂದ್ಸಲಿ ಇರಿಗೇಷನ್ ಮೂಲಕ ಮಾಡಿದೀವಿ. 2 ಬಾರಿ ಮಾಡಿದೀವಿ, 3 ಬಾರಿ ಮಾಡಿದ್ದೆ. ಸೊ ಏನಾಗುತ್ತೆ, ಯಾವ್ದು ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಮಳೆ ಕಡಿಮೆ ಇದೆ, ಕೆಲವು ಕಡೆ ಬರ್ತಾ ಇದೆ, ಬರಲ್ಲ, ಇವತ್ತು ನಾಳೆ ಈ ತರ ಆಗುತ್ತೆ. ಜನರಿಗೆ ಏನಾದ್ರು ಈ ಒಂದು ಪ್ರಯೋಗ ಮಾಡಿದ್ರೆ ಒಂದು ಸ್ವಲ್ಪ ಬರುತ್ತೆ ಅನ್ನೋದು ಜನರ ಒತ್ತಾಯ ಇದ್ದಾಗ ಆಟೋಮೆಟಿಕ್ ಆಗಿ ಜನಪ್ರತಿನಿಧಿಗಳು, ಶಾಸಕರು, ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಒತ್ತಡ ತಂದಿದ್ದಾರೆ. ಸೊ ಆಯ್ತು, ಇಷ್ಟೆಲ್ಲ ಒತ್ತಡ ಇದ್ದಾಗ ಏನಾದರೂ ಒಂದು ಸ್ವಲ್ಪ ಅನುಕೂಲ ಆದರೆ ಸೊ ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ಒಂದು ಪ್ರಯತ್ನ. ನಾವು ಇಷ್ಟೇ ರೇಟು ಸಕ್ಸಸ್ ರೇಟ್ ಸಿಗುತ್ತೆ, ಇಷ್ಟು ಸಿಗಲ್ಲ ಅಂತಲೇ ನಾವು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ 4 ರೆವಿನ್ಯೂ ಡಿವಿಷನ್ ಅಲ್ಲಿ ನಾವು ಹೇಳಿದೀವಿ. ಸೊ 4 ರೆವಿನ್ಯೂ ಡಿವಿಷನ್ ಅಲ್ಲಿ ಎಲ್ಲೆಲ್ಲಿ ಕ್ಲೌಡ್ ಅವೈಲಬಲ್ ಇರುತ್ತೆ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಮಾಡ್ತಾರೆ. ಅಷ್ಟೊಂದು ಆಗಲ್ಲ, ಅದೆಷ್ಟು ಕೇಳಿರಲ್ಲ. 200 ರೇಡಿಯೇಷನ್ 15 ಕಿಲೋಮೀಟರ್ ಒಳಗಡೆ ರೇಡಿಯೇಷನ್ ಇಲ್ಲ. ಎರಡೂ ಕಡೆ ಮಾಡ್ತೀವಿ, ಬಟ್ ಎಲ್ಲಿ ಕ್ಲೌಡ್ ಇರುತ್ತೆ ಅಲ್ಲಿ ಮಾತ್ರ ಮಾಡಕ್ ಸಾಧ್ಯ. ಕ್ಲೌಡ್ ಇಲ್ಲದೆ ಇರೋ ಕಡೆ ಮಾಡ್ಲಿಕ್ಕಾಗಲ್ಲ. ಕ್ಯಾಚ್ಮೆಂಟ್ ಏರಿಯಾದಲ್ಲೂ ಮಾಡ್ತೀವಿ, ಸೊ ಇದರ ಏರಿಯಾದಲ್ಲೂ ಮಾಡ್ತೀವಿ. ಅದೇ ಹೇಳಿದ್ನಲ್ಲ, 80%, 18-20% ವರೆಗೂ ಸಕ್ಸಸ್ ರೇಟ್ ಇದೆ. ಈಗ 27 ಕೋಟಿ ಅಂದಾಜು ಕೊಟ್ಟಿದ್ದೀವಿ. ಸೊ ಎಷ್ಟಾಗುತ್ತೆ ಅದ್ರ ಮೇಲೆ ಪೇಮೆಂಟ್ ಆಗುತ್ತೆ. ಅವರ್ಸ್ ಬೇಸಿಸ್ 60 days ಅಂತ ಹೇಳಿ ನಾವು ಒಂದು ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದೀವಿ.
ಸೊ ಅದು ಬಿಟ್ಟು ನೋಡಿ. ಕ್ಲೌಡ್ ಸೀಡಿಂಗ್ ಟೈಮಿಂಗ್ ಸರ್, ಪ್ರೆಸಿಪಿಟೇಷನ್ ರೇನ್ ಮಾರ್ನಿಂಗಿಂದ ಈವ್ನಿಂಗ್, ಮಾರ್ನಿಂಗ್ ಟು ಈವ್ನಿಂಗ್ 8 o'clock ಟು ಮ್ಯಾಕ್ಸಿಮಮ್ 6 o'clock. ಈ ಒಂದೇ ಇಯರ್ ಯೂಸ್ ಮಾಡೋದ್ರಿಂದ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಈಗ ಅಕ್ರಾಸ್ ಕರ್ನಾಟಕ ಮಾಡಲಿಕ್ಕಾಗುತ್ತೆ. ನೋಡೋಣ, ಸ್ಟಾರ್ಟ್ ಆದರೆ ಕಮಿಟಿ ಎಲ್ಲ ಮಾಡಿ ಸ್ಟಾರ್ಟ್ ಆದರೆ ಮತ್ತೊಂದು ಏರ್ಕ್ರಾಫ್ಟ್ ಯೂಸ್ ಮಾಡಬೇಕಾಗುತ್ತಾ, ಇದರಲ್ಲೇ ಮಾಡ್ಬೋದಾ ಕ್ಲೌಡು? ಸೊ ಸೈಮಲ್ಟೇನಿಯಸ್ ಆಗಿ ಎಲ್ಲ ಕಡೆ ಕ್ಲೌಡ್ ಇದ್ದು ನಮಗೆ ಅವಶ್ಯಕತೆ ಇದ್ರೆ ಅವಾಗ ನೋಡೋಣ. 18 to 20, 18 20. ಈಗ ಹವಾಮಾನ ಇಲಾಖೆ ಸೆಪ್ಟೆಂಬರ್ ಅಕ್ಟೋಬರ್ ತೀರಾ ಮಳೆ ಬರಲ್ಲ ಅಂತ ಹೇಳಿದೀವಿ ಸರ್, ಅಥವಾ ಆ ಹಿನ್ನೆಲೆಯಲ್ಲಿ ಯಾಕಂದ್ರೆ 18-20% ಸಕ್ಸಸ್ ರೇಟ್ ಅಂತಂದ್ರೆ ಸರ್ಕಾರಕ್ಕೊಂದು ದುಡ್ಡು ಕಾಣುತ್ತೆ. ಸೊ ಹವಾಮಾನ ಇಲಾಖೆ ಏನಾದ್ರು ತೀರಾ ಬರದೇ ಇಲ್ಲ, ಶೂನ್ಯ ಅಂತ ಏನಾದ್ರು ರಿಪೋರ್ಟ್ ಕೊಡಿ, ಅದಕ್ಕೆ ಈ ತರ ಏನಾದ್ರು ಮಾಡ್ತಿದ್ರೆ ಹೌದು. ಈ ಸಾರಿ ಮೊದಲಿಂದನೂ ರಿಪೋರ್ಟ್ ಎಕ್ಸಾಕ್ಟ್ ರಿಪೋರ್ಟ್ ಸಿಗೋದು ನಮ್ಗೆ 15 ದಿವಸ, 2 ತಿಂಗಳು 3 ತಿಂಗಳು ರಿಪೋರ್ಟ್ ಎಕ್ಸಾಕ್ಟ್ ರಿಪೋರ್ಟ್ ಸಿಗಲ್ಲ. ಸೊ ಈ ಬಾರಿ ಬರಗಾಲ ಅಂತಲೇ ಇರೋದು.